ಮೊನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಒಂದು 2-3 ದಿನದಿಂದ. ಏನಕ್ಕಪ್ಪ ಅಂತಂದರೆ ನಮಗೆಲ್ಲ ಸ್ವಲ್ಪ ಚಾರ್ಜಿಂಗ್ ಸಮಸ್ಯೆ ತುಂಬ ಆಗ್ತಿತ್ತು. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಬಿಸಿಲಾಗ್ತಿತ್ತು. ಆ ಬಿಸಿಲು ಇರಿಟೇಟಿಗೆ ಸೆಕೆಗೆ ನಮಗೆ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಏನಪ್ಪ ನಾವು ಎಲ್ಲಿದ್ದೀವಿ ಅಂತಂದರೆ ನಾವು ಹರಿದ್ವಾರದಲ್ಲಿದ್ದೀವಿ, ಉತ್ತರಾಖಂಡ. ಸೊ ನಾವು ನಿನ್ನೆನೇ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು, ಅಂದರೆ ಉತ್ತರ ಪ್ರದೇಶದಿಂದ ಉತ್ತರಾಖಂಡ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಈಗ ನಾವು ಹರಿದ್ವಾರದಲ್ಲಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇದು ಬಂದು ಗಂಗಾ ನದಿ ಅಂತ ನೋಡ್ತಿದ್ದೀರಾ. ಎಷ್ಟೊಂದು ಜನ ಇದ್ದಾರೆ ಅಲ್ಲಿ. ಹರಿದ್ವಾರಿಗೆ ಎಂಟ್ರ್ ಆಗೋಕ್ಕೆ ಈ ನದಿ ಸಿಗುತ್ತೆ ನಿಮಗೆ. ಇಲ್ಲಿ ಏನಪ್ಪ ಅಂತಂದರೆ ಈ ನದಿ ಬಂದು ಹಿಮಾಲಯ ಪರ್ವತಗಳಿಂದ ಹರಿಕೊಂಡು ಬರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀರು. ಅಲ್ಲಿಂದ ಸ್ಟಾರ್ಟ್ ಆಗಿ ಮುಂದೆ ಹೋಗುತ್ತೆ ಊರೊಳಗಡೆ, ಮುಂದೆ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗುತ್ತೆ, ಬೇರೆ ಬೇರೆ ರಾಜ್ಯಗಳಿಗೆ. ಸೊ ಇಲ್ಲಿ ಹರಿದ್ವಾರ ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಇಲ್ಲಿ ನೀವು ನೋಡ್ತಿದ್ದಲ್ಲಿ ನೀವು ಕೇದಾರ್ನಾಥ್, ಬದ್ರಿನಾಥ್, ಅಮರನಾಥ್ ಎಂಟ್ರಿ ಕೊಡಬೇಕಂತಂದರೆ ನೀವು ಇಲ್ಲಿಂದನೇ ಓಡಬೇಕಾಗತ್ತೆ. ಅದಕ್ಕೋಸ್ಕರ ಇದು ಹರಿದ್ವಾರ ಇದ್ದಂಗೆ ಒಂಥರ ನೀವು ದ್ವಾರ ಬಾಗಿಲು ಅಂತ ಅಂತಿರಲ್ವ, ಸೊ ದ್ವಾರ ಬಾಗಿಲು ಥರ ಇದೆ. ನೀವು ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮೊದಲು ಇಲ್ಲಿ ಬಂದೇ ಓಡಬೇಕು. ಸೊ ಅದಕ್ಕೋಸ್ಕರ ಇದನ್ನು ಹರಿದ್ವಾರ ಅಂತ ಕರೀತಾರೆ, ಅಂದರೆ ದೇವತೆಗಳಿಗೆ ದ್ವಾರ ಅಂತಂದು. ನೋಡಿ ನೋಡಿ ಇಲ್ಲಿ ಜನ 24 hours ಇರ್ತಾರೆ. ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾರೆ, ಇಲ್ಲೆಲ್ಲ ರಾತ್ರಿ ಎಲ್ಲ ಇರ್ತಾರೆ. ನಿನ್ನೆ ನೈಟ್ ನಾವು ಒಂದು 10-11 ಗಂಟೆಗೆ ಬಂದಿದ್ವಿ. ಆವಾಗಲೂ ಹಿಂಗೆ ಸ್ನಾನ ಮಾಡ್ತಾಯಿದ್ರು ಜನಗಳಿಗೆ. ಇಷ್ಟೇ ಜನ ಇತ್ತು, ಇವಾಗಲೂ ಅಷ್ಟೇ ಜನ ಇದೆ. ಇವಾಗ ಬೆಳಗ್ಗೆ ಒಂದು 7:15 ಆಗಿದೆ. ಅವರು ಫೋಟೋ ತೆಗಿತಾರಂತೆ, ಸ್ವಲ್ಪ ಸೈಡಿಗೆ ಬನ್ನಿ ಅಂತಂದರೆ ಅದಕ್ಕೆ ಸೈಡ್ಗೆ ಹೋಗ್ತಾ ಇದ್ದೀನಿ. ನಮ್ಮಿಂದ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗ್ಬಾರ್ದಲ್ವಾ, ಹಂಗಾಗಿ. ನಿಮಗೆ ಇಲ್ಲಿ ಸಿಕ್ಕಾಪಟ್ಟೆ ಮಾರ್ಕೆಟ್ ಸಿಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಸೈಡಿನ. ನೀವು ಆಲ್ಮೋಸ್ಟ್ ಎಲ್ಲ ಪುಣ್ಯಕ್ಷೇತ್ರಗಳು ಅಂದರೆ ನೋಡಿರ್ತೀರ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ. ಸೊ ಹಂಗೇನೆ ಇಲ್ಲಿನ ಮಾರ್ಕೆಟ್ ಅದೆಲ್ಲ ನೋಡಿ. ಖಾಲಿ ಬಾಟ್ಲುಗಳು, ಗಂಗಾ ನೀರನ್ನ ತುಂಬ್ಕೊಂಡು ಓಡಾಕಿ ಇಟ್ಟಿರುವಂಥ ಬಾಟ್ಲುಗಳು. ಸೊ ಇಲ್ಲಿಂದ ಬಂದವರು ಮನೆಗೆ ಅಥವಾ ತಮ್ಮ ಊರುಗಳಿಗೆಲ್ಲ ಗಂಗಾ ಪವಿತ್ರ ನೀರನ್ನ ತಗೊಂಡು ಹೋಗ್ತಾರೆ ಅವರು. ನೋಡಿ ಈ ಥರ ನೀವು ಎಲ್ಲೆಲ್ಲಿ ನೋಡಿದ್ರೂ ನಿಮ್ಗೆ ಈ ಥರ ಬಾಟ್ಲುಗಳು ಸಿಗ್ತಾ ಇರ್ತವೆ ಪ್ರತಿಯೊಂದು ಅಂಗಡಿಯಲ್ಲಿ. ಇಲ್ಲಿ ನೀವು ನೋಡ್ಬೋದು ಬಣ್ಣದ ಜಾತ್ರೆ, ಅಂದರೆ ಎಷ್ಟು ಜನ ಇದ್ದಾರೆ ನೋಡಿ. ನೋಡಿ ಏನೋ ಶೂಟ್ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ತುಂಬ ಶೂಟಿಂಗು ಏನೋ ನಡೀತಾ ಇದೆ. ಇಲ್ಲೆಲ್ಲ ನೀವು ಯಾವ ಕಡೆ ನೋಡಿದ್ರೂ ಶಿವನ ದೇವಸ್ಥಾನ, ಗಣೇಶನ ದೇವಸ್ಥಾನ ಮತ್ತು ದೇವಿ ದೇವಸ್ಥಾನ ಇವುಗಳೆಲ್ಲ ಜಾಸ್ತಿ ಇದೆ. ಎಷ್ಟೋ ದೇವಸ್ಥಾನಗಳಿದ್ದಾವೆ. ನೀವು ಹರಿದ್ವಾರಕ್ಕೆ ಬಂದರೆ ಸೊ ನಮಗೆ ಅಷ್ಟೊಂದೆಲ್ಲ ವಿಸಿಟ್ ಕೊಡೋಕ್ಕೆ ಇಲ್ಲ, ಬಟ್ ಯಾರಾದರೂ ಬಂದರೆ ಪ್ರತಿಯೊಂದೂ ಕ್ಲಿಯರಾಗೆಲ್ಲ ನೋಡ್ಕೊಂಡು ಹೋಗಿ, ಓಕೆನಾ. ಯಾಕಂದರೆ ತುಂಬ ಅಂದರೆ ತುಂಬ ಪುಣ್ಯಕ್ಷೇತ್ರ ಇದು. ಇಂಥ ನೀವು ನಾನು ಹೇಳ್ತಿದ್ದೀನಿ ನೋಡಿ, ಆ ನದಿ ಇದೆಯಲ್ವಾ, ನಿಮಗೆ ಹೊರಗಡೆ ಇಷ್ಟೊಂದು ಸೆಕೆ ಹೊಡಿತಾ ಇದೆ ನಮ್ಗೆ ಇಷ್ಟೊತ್ತಿಗೆ. ಬಟ್ ಆ ನದಿ ನೀರು ಎಷ್ಟು ತಣ್ಣಗಿದೆ ಅಂತಂದರೆ ಫ್ರಿಜ್ಜಿಗಿಂತ ಜಾಸ್ತಿನೇ ತಣ್ಣಗೆ ನೀರಿದೆ, ಅಷ್ಟು ಕೋಲ್ಡಾಗಿದೆ. ಸೊ ಹಂಗೆ ಇವೆಲ್ಲ ಅದ್ಭುತಗಳು ಅಂತಂತಾರಲ್ಲ, ಅದು ಅಂತ ಹೇಳ್ಬೋದು. ಸೊ ಹಂಗಾಗಿನೇ. ಬಟ್ ಯಾವಾಗಾದರೂ ಯಾರಿಗಾದರೂ
ನಿಮ್ಗಳಿಗೆ ಟೈಮ್ ಸಿಕ್ಕರೆ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವೇನು ಸೈಕಲ್ಲೇ ತೊಗೊಂಬರ್ಬೇಕಂಬೋದೇನಿಲ್ಲ, ಯಾವುದಕ್ಕಾದ್ರೂ ಟ್ರೈನಿಗೆ ಬರ್ಬೋದು, ಬಸ್ಸಿಗೆ ಬರ್ಬೋದು, ಬೈಕು ಎಲ್ಲ ಒಂದಿಷ್ಟು ಜನ ಫ್ರೆಂಡ್ಸ್ ಸೇರಿಕೊಂಡು ಕ್ಯಾಬ್ ಮಾಡ್ಕೊಂಬರ್ಬೋದು. ಬಟ್ ಒಳ್ಳೆ ಕೆಲಸ. ಇಂಥವ್ರಿಗೆ ಯಾವಾಗಾದರೂ ಒಂದು ಟೈಮ್ ಆದರೂ ವಿಸಿಟ್ ಕೊಡಬೇಕು ಲೈಫಲ್ಲಿ. ಯಾಕಂದರೆ ನಾವು ಇವತ್ತು ಹೆಂಗಾಗಿದೆ ಅಂತಂದರೆ ಕೆಲಸ 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 ಅನ್ನೋ ಅದರಲ್ಲಿನೇ ಮುಳುಗಿಬಿಟ್ಟಿದ್ದೀವಿ. ಅದು ಬಿಟ್ಟು ಬೇರೆ ಕಡೆ ಲಕ್ಷ್ಯನ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಬೇರೆ ಕಡೆ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಪಂಚನೇ ಇದೆ, ಅದೊಂದು ಸ್ವಲ್ಪ ನೋಡಿ ಅಂತ ನಾನು ಹೇಳ್ಬೇಕು ಅಷ್ಟೇ. ನೋಡಿ ಈಗ ಬಂದರೆ ಒಂಥರ ನೆಮ್ಮದಿ. ನೀವುಗಳು ಅಷ್ಟೇ ಬಂದರೆ ನೀವು ಅದೊಂಥರ ಕೆಲಸ ಮಾಡೋದಾಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಅದೆಲ್ಲ ಮರೆತು ಬಿಡ್ತಾರೆ. ಇಲ್ಲಿ ಬಂದು ಎಲ್ಲರ ಥರ ನಾರ್ಮಲಾಗಿ ನೀವು ಇರ್ತೀರಿ. ಹಾಂ ನೋಡಿ ದೇವಸ್ಥಾನ ಆ ಕಡೆಗಿದೆ. ಇಲ್ಲೆಲ್ಲ ಒಂಥರ ನೋಡಿ, ಇಲ್ಲಿ ಈ ಊರಲ್ಲಿ ಎಷ್ಟು ಬ್ರಿಡ್ಜ್ಗಳು ಬರ್ತವೆ ನನ್ನ ಲೆಕ್ಕಾಚಾರ ಅನ್ನಿಸುತ್ತಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಕಟ್ಟಿದ್ದಾರೆ ಬ್ರಿಡ್ಜ್ಗಳು. ಹೋದಂಗೆಲ್ಲ ಒಂಥರ ಸಮುದ್ರನೇ ಇಟ್ಟಿದ್ದಲ್ಲ ಹೇಳಿದ್ನಲ್ವ. ಅಲ್ಲೊಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಬರುತ್ತೆ. ಅಲ್ಲಿ ಯಾವುದೋ ದೇವರು ಹೆಸರು ಹೇಳಿದ್ರು. ಅಲ್ಲಿ ಭೂತಗಳನ್ನೆಲ್ಲ ಬಿಡಿಸ್ತಾರಂತೆ. ಈ ದೇವರ ಭೂತಗಳು ಹಿಡಿದಿರುತ್ತಲ್ವ, ಅವ್ರನ್ನ ಅಲ್ಲಿ ಬಿಡಿಸ್ತಾರಂತೆ. ಇಲ್ಲಿ ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಜನ. ಅಲ್ಲಿನ ಮುಂದೆ ಹೋಗ್ತಿದ್ದಂಗೆ ಒಂಥರ ಇಲ್ಲಿ ಸೆಕೆನೂ ಆಗ್ತದೆ. ಅಂದರೆ ಇಲ್ಲಿ ವೆದರು ಒಂದೊಂದು ಥರ ಇರುತ್ತಂತೆ ವೆದರು. ಹೀಗಾಗಿ ನಮಗೆ ಇವಾಗ ಬೆಳಗ್ಗೆ ಒಂದು 7:30 ಆಗಿದೆ, ಸೆಕೆ ಹೊಡಿತಾ ಇದೆ. ಬಟ್ ಬೇರೆ ಟೈಮಲ್ಲೆಲ್ಲ ಬೇರೆ ಹೆವಿ ಕೋಲ್ಡ್ ಇರುತ್ತೆ ಈ ಕಡೆಗೆಲ್ಲ. ಸೊ ಇಲ್ಲೆಲ್ಲ ನೋಡ್ತಿದ್ರಲ್ಲ ನೋಡಿ, ಸಿಕ್ಕಾಪಟ್ಟೆ ಜನ. ಇಂಥ ಪುಣ್ಯಕ್ಷೇತ್ರಗಳಲ್ಲಿ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಭಕ್ತರುಗಳು ಜಾಸ್ತಿ. ಅದೇನು ಅಂತಾರೆ ಭಕ್ತಿ ಎಷ್ಟಿದೆ ಅಂದರೆ ನಮ್ಮ ದೇಶದಲ್ಲಿ ಸನಾತನ ಧರ್ಮ ಭಕ್ತಿ ಅನ್ನೋದು ನಮ್ಮ ದೇಶಕ್ಕೆ ಅದೇನಪ್ಪ ಅಂತಾರೆ ಸಾರಿ ನೋಡಿ ಎಷ್ಟು ಜನ ಅಂದರೆ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಟ್ಟು ನನಗೆ ಸ್ನಾನ ಮಾಡ್ತಾರೆ. ಎಷ್ಟು ಓಡಾಡಿದ್ರೂ ಅಷ್ಟು ಕಡಿಮೆ ಇಲ್ಲಿಂದ ನೋಡಿ. ನಾನು ಅದರ ರೂಮಿಂದ ಒಂದು 2-2.5 ಕಿಲೋಮೀಟರ್ ಬಂದಿದ್ದೀನಿ. ನೋಡಿ ಅವರು ಆಗ್ತಾರೆ. ಬಟ್ ನಾವೇನಪ್ಪ ಆಮೇಲೆ ದರ್ಶನ ಮಾಡ್ಕೊಳ್ಳೋ ಟೈಮ್ ಅಂತ ನೋಡಿ. ಇಲ್ಲ ಆಯ್ತು ಓಟ್ಬಿಡೋಣ. ನೋಡಿ ನಿನ್ನೆ ನೈಟು ನಾವು ಹರಿದ್ವಾರದಲ್ಲಿ ಉಳಿದರಂಥ ಗೋಶಾಲೆ ಅದು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹರಿದ್ವಾರೆಲ್ಲ ನೋಡಿಕೊಂಡು ಓಡಾಡಿಕೊಂಡು ಇವಾಗ ರಿಷಿಕೇಶ್ ಓಡೋಣ ಅಂತಂದು ಓಡ್ತಾ ಇದ್ದೀವಿ.
ಓಕೆನಾ. ಇದು ಸಿಟಿ ಎಂಟ್ರ್ ಆಗುತ್ತೆ ಒಳಗಡೆ. ತಿರುಗಿ ಇಂಥದ್ದು ಒಂದು 8ರಿಂದ 10 ಬ್ರಿಡ್ಜ್ಗಳಿದ್ದಾವೆ. ಸೊ ಒಳಗಡೆ ಎಲ್ಲ ಎಂಟ್ರಿ ಆಗುತ್ತೆ ಈ ಕಡೆ ಸಿಟಿ ಒಳಗಡೆ. ಇದು ಎಕ್ಸಿಟ್ ಸಿಟಿಯಿಂದ ಆಚೆ. ಸೊ ನಾವು ಮುಂದೆ ಈ ಕಡೆ ಇವಾಗ ರಿಷಿಕೇಶ ಹೋಗ್ತೀವಿ. ಸೊ ಅಲ್ಲಿಗೆ ಇಲ್ಲಿಂದ 28 ಕಿಲೋಮೀಟ್ರ್ ಇದೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಆಲ್ರೆಡಿ ಒಂದು 12-12:30 ಆಗಿದೆ. ಅಲ್ಲಿ ಬಹುಶಃ 2 ಅವರಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದು, ಗೊತ್ತಿಲ್ಲ ವೆದರ್ ಹೆಂಗಿದೆ ನೋಡಿಕೊಂಡು, ಮಳೆಗಳು ಇದೆಯಾ ಗೊತ್ತಿಲ್ಲ. ಸೊ ರೋಡ್ ಯಾವ ಥರ ಇದೆ ಅದನ್ನೂ ಗೊತ್ತಿಲ್ಲ. ನೋಡೋಣ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ, ಸರಿನಾ? ಬಾಯ್. ಎಲ್ಲೆಲ್ಲೂ ದೇವಸ್ಥಾನ, ಆ ಕಡೆ ದೇವಸ್ಥಾನ, ಈ ಕಡೆ ದೇವಸ್ಥಾನ, ಅಲ್ಲಿ ದೇವಸ್ಥಾನ, ಅಲ್ಲಿ ದೇವಸ್ಥಾನ, ಎಲ್ಲೆಲ್ಲೂ ದೇವಸ್ಥಾನ. ಪುಣ್ಯಕ್ಷೇತ್ರ ಅಂತ ಸುಮ್ಮನೆ ಕರೆಯಲ್ಲ, ಸರಿನಾ? ನೋಡಿ, ನಿಮಗೂ ಯಾವಾಗಾದರೂ ಟೈಮ್ ಸಿಕ್ಕರೆ ಫ್ರೀ ಇದ್ದಾಗೆ ಬನ್ನಿ. ಇಂಥ ಪುಣ್ಯಕ್ಷೇತ್ರಗಳಿಗೆ ಯಾವಾಗಾದರೂ ಒಂದು ಟೈಮ್ ಅದು ವಿಸಿಟ್ ಕೊಡ್ಬೋದು. ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಹರಿದ್ವಾರ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಆದರೂ ಏನು ಮಾಡೋದು, ಮುಂದೆ ಇನ್ನೂ ಇದಾವೆ ನಮ್ಮ ಇಷ್ಟು ಪ್ಲ್ಯಾನ್ಗಳು, ಅವನ್ನೆಲ್ಲ ಮುಗಿಸ್ಕೋಬೇಕಲ್ವ. ಸೊ ಹಂಗಾಗಿ ಬಿಟ್ಟು ಓಡೋಣ ಅಂತ ಒಂದು ಹೋಗ್ತಾ ಇದ್ವಿ. ನೋಡೋಣ ಮುಂದೆ ಹೋದರೆ ರಿಷಿಕೇಶಿ. ಸೊ ಈ ಕಡೆ ನಾವು ಹಿಂದ್ಗಡೆ ಹೋದರೆ ಡೆಲ್ಲಿ, ಆ ಕಡೆ ರೂಟ್ಗೆ ಹೋಗುತ್ತೆ ಅದು. ಸೊ ಬಟ್ ಒಳ್ಳೆ ಜಾಗ ಇದ್ದಾರೆ, ಬನ್ನಿ. ಯಾವಾಗಾದರೂ ನಿಮ್ಗೆ ಟೈಮ್ ಸಿಕ್ಕಾಗೆ ಆದಷ್ಟು ಬಂದು ವಿಸಿಟ್ ಕೊಡೋಕ್ಕೆ ಟ್ರೈ ಮಾಡಿ. ನಮಗಂತೂ ಸೈಕಲ್ ತೊಗೊಂಬಂದಿರೋದು, ಅಲ್ಲಿಂದ ಇಲ್ಲಿ ಸೈಕಲ್ ತೊಗೊಂಬಂದು ನಮ್ಮಿಂದ ನಮಗೆ ನಂಬೋಕ್ಕಾಗ್ತಿಲ್ಲ. ಸೊ ಅಷ್ಟು ಎಕ್ಸೈಟ್ಮೆಂಟ್ ಅಂದರೆ ಅಷ್ಟೊಂದು ಖುಷಿ ಆಗ್ತಿದೆ. ಏನು ಅಲ್ಲಿಂದ ನಾವು ಬಂದಿದ್ವಾ ಅಂದರೆ ಬೆಂಗಳೂರು ಟು ಹರಿದ್ವಾರಿಂದ ರಿಷಿಕೇಶಿಂದ ಕೇದಾರ್ನಾಥ್. ಸೊ ಅಷ್ಟು ಸುಲಭದ ಮಾತಲ್ಲ ಸೈಕಲ್ ತೊಗೊಂಡು ಬರೋದು ಅಂತಂದರೆ. ಬಟ್ ತೊಗೊಂಬಂದಿದ್ವಿ, ನಮ್ಮ ಮೇಲೆ ನಮಗೆ ಹೆಮ್ಮೆ ಆಗ್ತಾಯಿದೆ. ನೋಡಿ, ನೀವು ಯಾರಾದರೂ ಪ್ಲ್ಯಾನ್ ಮಾಡೋರಾಗಿದ್ದರೆ, ಆಗೋ ಕೆಲಸ ಆದರೆ ಮಾಡಿ. ಒಳ್ಳೆಯ ಅನುಭವಗಳವೆಲ್ಲ, ಯಾಕಂದರೆ ಜೀವನದಲ್ಲಿ ಇಂಥ ಅನುಭವಗಳು ಬೇಕೇ ಬೇಕು ಮನುಷ್ಯನಿಗೆ. ಮುಂದೆ ಅಲ್ಲಿ ಒಂದು ಶಿವಂದು ಮೂರ್ತಿ ಇದೆ, ನೋಡೋಣ, ಸರಿನಾ? ಬಾಯ್. ಇದು ಹರಿದ್ವಾರ ಬಿಟ್ಟು ರಿಷಿಕೇಶಿ ರೋಡಲ್ಲಿ ಹೋಗ್ತಾ ಇದ್ವಿ. ಇದು ಎಲ್ಲ ಪಾರ್ಕ್ ಬರುತ್ತಂತೆ. ಆಲ್ರೆಡಿ ರೋಡ್ ನಮಗೆ ಇಷ್ಟು ದಿನ ಸೈಕಲ್ ಓಡಿಸಿದ್ದು ಒಂದು ಲೆಕ್ಕ ಆದರೆ ಇವತ್ತಿಂದ ಒಂದು ಲೆಕ್ಕ ಆಗುತ್ತೆ. ಏನೋ ಆ ಥರ ಅನ್ನಿಸ್ತಾಯಿದೆ ಫೀಲ್ ಆಲ್ರೆಡಿ. ಇದೆಲ್ಲ ಫಾರೆಸ್ಟ್ ಅಂತ ಆಲ್ರೆಡಿ ಅಲ್ಲಿ ಹಿಂದ್ಗಡೆ ಬೋರ್ಡ್ ಹಾಕಿದ್ರು, ಆನೆಗಳು ಮತ್ತು ಚಿರತೆಗಳು ಅದು ಇದು ಪ್ರಾಣಿಗಳು ಅಂತ. ಬಟ್ ನಾವು ಹುಷಾರಾಗಿ ಹೋಗ್ಬೇಕು, ಏನು ಆ ಥರದ ತೊಂದರೆ ಇಲ್ಲ. ವೆಹಿಕಲ್ಗಳೆಲ್ಲ ತುಂಬ ಓಡಾಡ್ತವೆ. ಬಟ್ ನಮಗೆ ರಿಷಿಕೇಶಿಂದ ಮುಂದೆ ಕೇದಾರ್ನಾಥ್ಗೆ ಹೋಗೋದು ಸ್ವಲ್ಪ ಏನಪ್ಪ ಹುಷಾರಾಗಿ, ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಅಲ್ಲಿ ಹುಷಾರಾಗಿ ಹೋಗ್ಬೇಕು. ಹಾಗಾಗಿ